ವೀಕ್ಷಕರೇ, ನಾವೀಗ ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಮನ ಮಿಡಿಯುವ ಕಥೆಯೊಂದನ್ನ. ಜೊತೆಗೆ ನಾವೇನು ಮನುಷ್ಯರು ಬದುಕೋ ನಾಡಲ್ಲಿ ಬದುಕ್ತಾ ಇದೀವೋ ಅಥವಾ ರಾಕ್ಷಸರು ಬದುಕೋ ನಾಡಲ್ಲಿ ಬದುಕ್ತಾ ಇದೀವೋ ಅಂತ ಅನುಮಾನ ಬರುವ ರೀತಿ ನಮ್ಮ ವ್ಯವಸ್ಥೆ ಇರ್ತಕ್ಕಂಥ ಕಥೆಯೊಂದನ್ನ ಇದು ನ್ಯೂಸ್ 18 ಮಹಾ ಎಕ್ಸ್ಕ್ಲೂಸಿವ್. ಸೊ ನಾವು ನೋಡ್ತಾ ಇದೀವಿ ಎಂಥ ಒಂದು ಹೇಯ ರೀತಿಯಲ್ಲಿ ನಡ್ಕೊಳ್ಳುವಂತ ಜನ ಇದ್ದಾರೆ. ಇಷ್ಟೊಂದು ಒಂದ್ ರೀತಿಯಲ್ಲಿ ಭಕ್ಷಕರ ಅಥವಾ ರಕ್ಷಕರ ಇವರು ಅಂತ ಸಾರ್ವಜನಿಕರಿಗೆ ಅನುಮಾನ ಬರುವ ರೀತಿಯಲ್ಲಿ ಇವ್ರಿಗೇನು ಒಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೋ ಇಲ್ವೋ, ಇವ್ರಿಗೇನ್ ಮಾನವೀಯತೆ ಇದೆಯೋ ಇಲ್ವೋ, ಹೃದಯಾನದಿದೆಯೋ ಇಲ್ವೋ ಅಂತ ಈ ರಾಜ್ಯದ ನಾಗರಿಕರಿಗೆ ಅನ್ನಿಸುವ ರೀತಿಯಲ್ಲಿ ದುರ್ಘಟನೆಯೊಂದು ನಡೆದಿದೆ. ಅದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸ್ ವ್ಯವಸ್ಥೆ ಇರೋದು ಈ ರಾಜ್ಯದ ಜನರನ್ನ ರಕ್ಷಣೆ ಮಾಡೋದಕ್ಕ ಅಥವಾ ಭಕ್ಷಣೆ ಮಾಡೋದಕ್ಕ ಅನ್ನೋ ಅನುಮಾನ ಹೇಳ್ತಾ ಇದೆ. ನಾಗರಿಕ ಸಮಾಜದಲ್ಲಿ ನಾವು ವಾಸ ಮಾಡ್ತಾ ಇರೋದು ಹೌದಾ ಅನ್ನೋಂತ ಪ್ರಶ್ನೆ ಹೇಳ್ತಾ ಇದೆ. ಅತ್ಯಂತ ಅಮಾನವೀಯತೆ ಮೆರೆದಿರ್ತಕ್ಕಂಥ ವಿಚಾರವನ್ನ ಇಡೀ ರಾಜ್ಯದ ಜನರೆದುರು ನ್ಯೂಸ್ 18 ಕನ್ನಡ ಇಡ್ತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕೆ ಹೀಗೆ? ಮನುಷ್ಯ ಯಾಕೆ ಇಂಥ ರಾಕ್ಷಸನಾಗ್ತಾ ಇದ್ದಾನೆ? ಯಾಕೆ ಇಷ್ಟೊಂದು ಅಮಾನವೀಯತೆಯನ್ನ ಮೆರೀತಾ ಇದ್ದಾನೆ? ನಾವೇನು ಸಿವಿಲೈಸ್ಡ್ ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವ ಅನ್ನೋ ಅನುಮಾನಗಳು ಹೇಳ್ತಾ ಇದ್ದಾವೆ. ರಕ್ಷಣೆಗೆ ಅಂತ ವ್ಯವಸ್ಥೆಯನ್ನ ಮಾಡ್ಕೋತೀವಿ, ಆದ್ರೆ ಇದೇ ವ್ಯವಸ್ಥೆ ನಮ್ಮ ಮಾನವೀಯತೆಯನ್ನ ಕೊಂದು ಹಾಕುತ್ತೆ ಅಂತಂದ್ರೆ ಯಾಕಿಂಥ ಸಮಾಜದಲ್ಲಿ ಬದುಕಬೇಕು ಅನ್ನೋಷ್ಟರ ಮಟ್ಟಿಗೆ ಮನಸ್ಸು ನೊಂದು ಹೋಗುತ್ತೆ. ನಾವು ನಿಮ್ಮ ಮುಂದೆ ಈಗ ಇಡ್ತಾ ಇರ್ತಕ್ಕಂಥದ್ದು ಕೂಡ ಅಂಥದ್ದೇ ಒಂದು ಕಥೆಯನ್ನ. ತಪ್ಪು ಮಾಡಿದ್ರೆ ಪೊಲೀಸರು ಹೊಡಿತಾರೆ, ಓಕೆ ಸಹಿಸ್ಕೊಳ್ಳೋಣ. ಆದ್ರೆ ಜಸ್ಟ್ ಫೋನ್ ನಲ್ಲಿ ಮಾತನಾಡಿದ್ರು ಕೂಡ ಹೀಗ್ ಮಾಡ್ತಾರ? ಈ ಯುವಕನ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಯಾರಿಗಾದ್ರೂ ಕೂಡ ಗಾಬರಿ ಆಗುತ್ತೆ. ನ್ಯೂಸ್ 18 ಮಹಾ ಎಕ್ಸ್ಕ್ಲೂಸಿವ್ ಇದು. ತಪ್ಪು ಮಾಡಿದ್ರೆ ಪೊಲೀಸರು ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಅಥವಾ ಸಮಾಜವನ್ನ ತಿದ್ದೋದಕ್ಕೆ ಕಾಯೋದಕ್ಕೆ ಇದ್ದಾರೆ ಅಂತ ಅನ್ಕೋತೀವಿ. ಆದ್ರೆ ಜಸ್ಟ್ ಫೋನ್ ನಲ್ಲಿ ಮಾತನಾಡಿದ್ರೆ ಇಂಥ ಶಿಕ್ಷೆನ? ಈ ಯುವಕನ ಸ್ಥಿತಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಗಾಬರಿ ಆಗತ್ತೆ. ಆತ್ಮೀಯ ವೀಕ್ಷಕರೇ, ಇಡೀ ಕರ್ನಾಟಕದಲ್ಲಿ ಮಾಧ್ಯಮ ಅಂತ ಹೇಳಿದ್ರೆ ನಾಗರಿಕತೆಯ, ಮಾನವೀಯತೆಯ, ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ, ಮನುಷ್ಯತ್ವವನ್ನ ಹುಡುಕುವ ಕೆಲಸ ಈತ ಕದ್ದಿಲ್ಲ ಅಥವಾ ಯಾರನ್ನು ಚುಡಾಯಿಸಿಲ್ಲ, ಜಸ್ಟ್ ಫೋನ್ ನಲ್ಲಿ ಮಾತಾಡ್ತಾನಷ್ಟೇ. ಆದ್ರೆ ಪಾಪ ಈಗ ಆತ ಹಾಸಿಗೆಯಿಂದ ಮೇಲೆ ಏಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಿಂಥ ಪರಿಸ್ಥಿತಿ? ಯಾವ ತಪ್ಪಿಗೆ ಆತನಿಗೆ ಇಂಥ ಶಿಕ್ಷೆ? ಯಾರಾತ? ಯಾತಕ್ಕೆ ಹೀಗಾಯ್ತು? ಜಸ್ಟ್ ಫೋನ್ ನಲ್ಲಿ ಮಾತನಾಡಿದಷ್ಟಕ್ಕೆ ಇಂಥ ಶಿಕ್ಷೆ ಸಿಗತ್ತೆ ಅಂದ್ರೆ, ಮೃತ್ಯು ಸಮಾನ ಶಿಕ್ಷೆ ಸಿಗತ್ತೆ ಅಂತಂದ್ರೆ ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು? ಏಪ್ರಿಲ್ 9 RT ನಗರದ ರಸ್ತೆಯಲ್ಲಿ ಯುವಕ ಓಡಾಡ್ತಾ ಇದ್ದಂತ ಸಮಯ ಬೈಕ್ ಮೇಲೆ ಕೂತಿದ್ದ ಯುವಕ ಅದೇನ್ ಅನ್ನಿಸ್ತೋ ಏನೋ ಪಾಪ ಅವರ ತಂದೆಗೆ ಫೋನ್ ಮಾಡ್ತಾನೆ. ಅಲ್ಲಿಗೆ ಆತ ಮಹಾಪರಾಧ ಮಾಡಿಬಿಟ್ಟಿದ್ದಾನೆ ಅನ್ನೋ ಹಾಗೆ ಪೊಲೀಸರು ನಡ್ಕೊಂಡಿದ್ದು ಯಾಕೆ? ಜಸ್ಟ್ ಬೈಕ್ ಮೇಲೆ ಕೂತಿದ್ದಂತ ಯುವಕ ತನ್ನ ತಂದೆಗೆ ಕರೆ ಮಾಡಿ ಮಾತನಾಡಿದ್ದಾನೆ. ಇಷ್ಟೇ ಆತ ಮಾಡಿದ ಮಹಾ ಅಪರಾಧ. ಆತನಿಗೆ ಮೃತ್ಯು ಸಮಾನ ಶಿಕ್ಷೆ ಕೊಡ್ಲಾಯ್ತು. ಯಾಕೆ? ಕಾಲ್ ಮಾಡಿದ್ದೆ ತಪ್ಪಾಗಿ ಹೋಯ್ತೇನೋ? ಪೊಲೀಸರಿಗೆ ಭಯಂಕರ ಡೌಟ್ ಬಂದುಬಿಡುತ್ತೆ ಈ ಯುವಕನ ಮೇಲೆ. ಸಿಕ್ಕಾಪಟ್ಟೆ ಡೌಟ್ ಬರುತ್ತೆ. ಸ್ವಲ್ಪ ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಏಟು ಹೊಡ್ತಾರೆ. ಪೊಲೀಸರ ಕೈಯಲ್ಲಿ ಆ ಮಂತ್ರದಂಡ ಅಂತ ಕರಿತೀವಿ, ಅದನ್ನ ಅಷ್ಟು ಬೆಲೆ ಕೊಡ್ತೀವಿ. ಅದಕ್ಕೆ ಲಾಠಿ ಇರೋದು ಸಾರ್ವಜನಿಕರನ್ನ ರಕ್ಷಣೆ ಮಾಡೋದಕ್ಕೆ, ತಪ್ಪು ಮಾಡಿದವರಿಗೆ ಬೆದರಿಸೋದಕ್ಕೆ. ಆದ್ರೆ ಜನಸಾಮಾನ್ಯರನ್ನ ಮೃಗೀಯವಾಗಿ ಹೊಡೆಯೋದಕ್ಕೋ ಅಥವಾ ತಮ್ಮ ಮನ ಬಂದ ಹಾಗೆ
ಅದನ್ನ ಬಳಸೋದಕ್ಕೋ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಯುವಕ ಮಾಡಿದ ಅಂಥ ಮಹಾಪರಾಧ ಏನು? ಪೊಲೀಸರಿಗೆ ಆ ಯುವಕನ ಮೇಲೆ ಅಷ್ಟೊಂದು ಡೌಟ್ ಬಂದಿದ್ ಯಾಕೆ? ಆತನನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಿಸಿ ಬಿಟ್ರಲ್ಲ. ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು? ಖಾಕಿ ಕ್ರೌರ್ಯ ಎಷ್ಟು ದೊಡ್ಡದಾಗಿ ಮೆರೆದಿದೆ ನೀವೇ ನೋಡಿ. ಕ್ರೌರ್ಯಕ್ಕೆ ಬದುಕೆ ಬರ್ಬಾದಾಗಿ ಹೋಗಿರ್ತಕ್ಕಂಥ ಕಥೆಯನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ವೀಕ್ಷಕರೇ. ಬಾಳಿ ಬದುಕಬೇಕಾಗಿದ್ದಂತಹ ಯುವಕ, ತಂದೆ ತಾಯಿಯ ಕಣ್ಮಣಿಯಾಗಿದ್ದ ಯುವಕ, ತನ್ನ ಕುಟುಂಬದ ಕಣ್ಣಾಗಿದ್ದ ಯುವಕ, ಅಂಥ ಯುವಕ ಈಗ ಒಂದು ರೀತಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಮೆಡಿಸಿನ್ ತರೋದಕ್ಕೆ ಹೋದವ ಆಸ್ಪತ್ರೆ ಸೇರಿರ್ತಕ್ಕಂತ ದುರ್ಘಟನೆ ಇದು. ಮೆಡಿಸಿನ್ ವಿಚಾರವಾಗಿ ಪಾಪ ಈ ಹುಡುಗನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಅದಕ್ಕೆ ಅಂತ ತಂದೆಗೆ ಕಾಲ್ ಮಾಡಿದ್ದಾನೆ. ಹುಡುಗನ ಹೆಸರು ತನ್ವೀರ್. ಮಗನಿಗಾಗಿ ಈ ಫ್ಯಾಮಿಲಿ ಹೆಣ್ಣು ನೋಡಿ ಮದುವೆ ಫಿಕ್ಸ್ ಮಾಡಿಕೊಂಡು ಸಂಭ್ರಮದಿಂದ ಆತ ಬದುಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಮದುವೆಯಾಗಿ ಸುಖವಾಗಿರ್ಬೇಕಾಗಿದ್ದ ಹುಡುಗ ಇದೀಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಒದ್ದಾಡೋ ಹಂಗಾಗಿದೆ. ಮದುವೆ ನೋಡಿ ಸಂತೋಷ ಪಟ್ಟು ಸಂಭ್ರಮ ಪಟ್ಟು ನೆಮ್ಮದಿಯ ನಿಟ್ಟುಸಿರು ಬಿಡಬೇಕಾಗಿದ್ದಂತಹ ಕುಟುಂಬ ಇದೀಗ ಮಗನ ಚಿಂತಾಜನಕ ಸ್ಥಿತಿಯನ್ನ ನೋಡುವಂತಹ ಪರಿಸ್ಥಿತಿ ತಲುಪಿದೆ. ಈ ನಿತ್ಯ ನರಕಕ್ಕೆ ಯಾರು ಹೊಣೆ? ಯಾರು ಇದಕ್ಕೆ ಉತ್ತರ ಕೊಡ್ತಾರೆ? ಯಾರು ಜವಾಬ್ದಾರರು? ಈತನ ಆರೋಗ್ಯ ಮರಳು ಬರುತ್ತಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳ್ತಾನೆ ಇದ್ದಾವೆ. ಇವರೇನು ಪೊಲೀಸರು ಅಥವಾ ನರಭಕ್ಷಕರು ಅನ್ನೋ ಅನುಮಾನ ಬರ್ತಾ ಇದೆ. ನಿತ್ಯ ನರಕಕ್ಕೆ ಆ ನವ ಯುವಕನನ್ನ ದೂಡಿದಂತಹ ಪೊಲೀಸರಿಗೆ ಯಾರು ಬುದ್ಧಿ ಹೇಳ್ತಾರೆ? ಯಾರು ಹೊಣೆ ಈ ಒಂದು ದುಸ್ಥಿತಿಗೆ? ಯುವಕನ ಮದುವೆ ನೋಡಿ ಸಂತೋಷ ಪಡಬೇಕಾಗಿದ್ದಂತಹ ಪೋಷಕರು ಯಾಕೆ ಇಂಥ ನಿತ್ಯ ನರಕ ನೋಡೋ ಹಾಗಾಯ್ತು? ಕಾಲ್ ಮಾಡಿದ್ದೆ ತಪ್ಪಾಯ್ತೇನೋಪ್ಪ ಹಾಗಂತ ಪೊಲೀಸರು ಭಾವಿಸಿದ ಹಾಗೆ ಕಾಣುತ್ತೆ. ಪೊಲೀಸರಿಗೆ ಭಯಂಕರ ಡೌಟ್ ಬಂದ್ಬಿಡುತ್ತೆ ಈ ಹುಡುಗನ ಮೇಲೆ. ಈತ ಕಾಲ್ ಮಾಡಿದ್ದಾನೆ ಅಂತ. ಯಾತಕ್ಕೋಸ್ಕರ? ಸಿಕ್ಕಾಪಟ್ಟೆ ಡೌಟ್ ಬಂದು ಆತನಿಗೆ ಪೆಟ್ಟು ಮೇಲೆ ಪೆಟ್ಟು ಕೊಡ್ತಾರೆ, ಎರ್ರ ಬಿರಿಯಾಗಿ ಹೊಡಿತಾರೆ. ಯಾತಕ್ಕೋಸ್ಕರ? ಈ ಪ್ರಶ್ನೆಗೆ ಇನ್ನೂ ಕೂಡ ನಮಗೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಹುಡುಗನ ಪರಿಸ್ಥಿತಿ ಭೀಕರವಾಗಿದೆ. ವಿಚಾರಣೆ ಮಾಡೋದಕ್ಕೂ ಮೊದಲೇನೆ ತನ್ವೀರ್ ಮೇಲೆ ಪೊಲೀಸರು ಹಲ್ಲೆ ಶುರು ಮಾಡ್ತಾರೆ. ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ತಪ್ಪಲ್ವಾ ಇದು ಅಂತ ಕೇಳಿದ್ದಕ್ಕೆ ಇನ್ನೂ ಜಾಸ್ತಿ ಹಲ್ಲೆ ಮಾಡ್ತಾರೆ. ಯಾಕೆ ಈ ರೀತಿ ನಡೆದಿದೆ? ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು? ಇಷ್ಟಕ್ಕೆ ನಿಲ್ಲಿಲ್ಲ ನೋಡಿ. ಹೊಯ್ಸಳ ಬಂದು ಆ ಹುಡುಗನನ್ನ ಎತ್ತಾಕೊಂಡು ಹೋಗ್ತಾರೆ. ಠಾಣೆಯಲ್ಲಿ ಮತ್ತೆ 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 ಆತನ ಮೇಲೆ ವರ್ಕೌಟ್ ನಡೆಯುತ್ತೆ. ಸೊಂಟ, ಕಾಲು, ಬೆನ್ನಿಗೆ ಲಾಠಿ ಏಟು ಬೀಳ್ತವೆ, ಬೂಟಿನೇಟು ಬೀಳ್ತವೆ. ಯಾಕೆ ಹೀಗೆ? ಈ ಪ್ರಶ್ನೆಗೆ ಮಾತ್ರ ಆ ಹುಡುಗನ ಪ್ರಶ್ನೆಗೆ ಉತ್ತರವೇ ಸಿಗೋದಿಲ್ಲ. ಡಿಜೆ ಹಳ್ಳಿ ಎಸ್ಐ ಸಂತೋಷ್ ಹಾಗೂ ಪೇದೆ ಅಯ್ಯಪ್ಪ ಪ್ರತಾಪ ತೋರಿಸ್ತಾರೆ. ಮನಸ್ಸೋ ಇಚ್ಛೆ ಆ ಹುಡುಗನನ್ನ ಹೊಡಿತಾರೆ. ಆ ಹುಡುಗ ಮರು ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ರಾತ್ರಿ ಸ್ಟೇಷನ್ ನಲ್ಲಿ ವರ್ಕೌಟ್ ಮೇಲೆ ವರ್ಕೌಟ್ ಮಾಡ್ತಾರೆ. ಯಾಕೆ ಹೀಗೆ? ಡಿಜೆ ಹಳ್ಳಿ ಎಸ್ಐ ಸಂತೋಷ್ ಹಾಗೂ ಪೇದೆ ಅಯ್ಯಪ್ಪ ಪ್ರತಾಪ ತೋರಿಸೋದು ಯಾಕೆ? ಮನಸ್ಸೋ ಇಚ್ಛೆ ಆ ವ್ಯಕ್ತಿಯನ್ನ ಯಾತಕ್ಕೋಸ್ಕರ ಥಳಿಸಿದ್ರು? ಮರು ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ಮತ್ತೆ ಯಾಕೆ ಹೊಡೆದ್ರು? ಇಡೀ ಕುಟುಂಬವನ್ನ ನಿತ್ಯ ನರಕಕ್ಕೆ ದೂಡಿರ್ತಕ್ಕಂತ ಪ್ರಶ್ನೆ ಇದೇನೆ ಇವತ್ತು
ಡಿಜೆ ಹಳ್ಳಿಯ ಎಸ್ಐ ಮತ್ತು ಪೇದೆ ಯಾಕೆ ಹಾಗೆ ನಡ್ಕೊಂಡ್ರು? ಅಂಥ ಮಹಾಪರಾಧ ಏನ್ ಮಾಡಿದ್ದ ಹುಡುಗ? ಹೊಯ್ಸಳದಲ್ಲಿ ಬಂದು ಎತ್ತಾಕೊಂಡು ಹೋಗಿ ಆ ಪರಿ ವರ್ಕೌಟ್ ಮಾಡೋಂಥ ಮಹಾಪರಾಧವನ್ನ ಹುಡುಗ ಏನ್ ಮಾಡಿದ್ದ? ಫೋನ್ ಕಾಲ್ ಮಾಡಿದ್ದೆ ತಪ್ಪ? ಪೊಲೀಸರ ಪ್ರತಾಪಕ್ಕೆ ಇದೀಗ ಆ ಹುಡುಗನ ಕಿಡ್ನಿಗೆ ಕಂಟಕ ಬಂದ್ಬಿಟ್ಟಿದೆ. ಮೇಲ್ನೋಟಕ್ಕೆ ಆತನ ಕಿಡ್ನಿ ನಿಷ್ಕ್ರಿಯ ಅಂತ ಡಾಕ್ಟರ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆ ಕುಟುಂಬದ ಕಣ್ಣೀರ ಕಥೆಯನ್ನ ಮನುಷ್ಯ ಮಾತ್ರರಾದವರ ಕೈಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ಒಂದು ಫೋನ್ ಕಾಲ್ ಆತ ಮಾಡಿದ ಬಹುದೊಡ್ಡ ಅಪರಾಧನ, ಅದಕ್ಕೆ ಇಂಥ ಪ್ರತಾಪ ತೋರಿಸಬೇಕಾ ಪೊಲೀಸರು? ಪೊಲೀಸರ ವಿರುದ್ಧ ಇದೀಗ ಕುಟುಂಬ ರೊಚ್ಚಿಗೆದ್ದಿದೆ. ಏನು ತಪ್ಪು ಮಾಡಿದ್ದ ನಮ್ಮ ಮಗ? ಪೊಲೀಸರ ವಿರುದ್ಧ ಕುಟುಂಬ ದೂರು ಕೂಡ ದಾಖಲಿಸಿದೆ. ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆ ಕುಟುಂಬ ಆಗ್ರಹ ಪಡಿಸ್ತಾ ಇದೆ. ನಾವೇನು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವ, ಈ ರಾಜ್ಯದ ಪ್ರಜೆಗಳಾಗಿ ನಮಗೇನಾದ್ರೂ ಒಂದು ಏನು ನಮ್ಮದೇ ಆದಂತಹ ಸ್ವಾತಂತ್ರ್ಯ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಈ ಒಂದು ಇಡೀ ಪ್ರಕರಣ ಹುಟ್ಟು ಹಾಕಿದೆ. ಮೇಲ್ನೋಟಕ್ಕೆ ಪಾಪ ಹುಡುಗನ ಕಿಡ್ನಿ ನಿಷ್ಕ್ರಿಯವಾಗಿದೆ ಅಂತ ಡಾಕ್ಟ್ರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದೀಗ ಯುವಕನ ಕುಟುಂಬದ ಕಣ್ಣೀರ ಕಥೆಯನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿಜೆ ಹಳ್ಳಿ ಪೊಲೀಸರ ವಿರುದ್ಧ ಇದೀಗ ಯುವಕನ ಕುಟುಂಬ ರೊಚ್ಚಿಗೆದ್ದಿದೆ. ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೊಲೀಸರೇ ಗೂಂಡಾಗಿರಿಯನ್ನ ಮೆರೆದ್ರೆ ಸಾಮಾನ್ಯ ಪ್ರಜೆಗಳು ಹೇಗೆ ಬದುಕಬೇಕು ಅನ್ನೋಂತ ಪ್ರಶ್ನೆಯನ್ನ ಇದೀಗ ಆ ಕುಟುಂಬ ಎತ್ತುತ್ತಾ ಇದೆ. ಡಿಜೆ ಹಳ್ಳಿ ಪೊಲೀಸರ ವಿರುದ್ಧ ದೂರನ್ನ ಕೂಡ ಆ ಕುಟುಂಬ ದಾಖಲಿಸಿದೆ. ಏನು ಕ್ರಮ ಕೈಗೊಳ್ತೀರಿ ಈ ಪೊಲೀಸರ ವಿರುದ್ಧ? ಏನು ತಪ್ಪು ಮಾಡಿರದ ಅಮಾಯಕನ ವಿರುದ್ಧ ಅಂತ ಶಿಕ್ಷೆ ಆದ್ರೆ ಇದೀಗ ಈ ಪೊಲೀಸರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ? ನೊಂದ ಕುಟುಂಬ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಪೊಲೀಸರು ಯಾಕೆ ಹೀಗೆ ಮಾಡಿದ್ರು? ನಾವೇನ್ ತಪ್ಪು ಮಾಡಿದ್ವಿ? ಏನು ಕ್ರಮ ಕೈಗೊಳ್ತೀರಿ ಈ ಪೊಲೀಸರ ವಿರುದ್ಧ? ಡಿಜೆ ಹಳ್ಳಿ ಎಸ್ಐ ಸಂತೋಷ್ ಹಾಗೂ ಪೇದೆ ಅಯ್ಯಪ್ಪ ಈ ಪರಿ ಪ್ರತಾಪ ತೋರಿಸಿದ್ಯಾಕೆ? ಮನಸ್ಸು ಬಂದ ಹಾಗೆ ಆ ಹುಡುಗನ್ನ ಥಳಿಸಿದ್ರಲ್ಲ, ಯಾತಕ್ಕೋಸ್ಕರ? ಮರು ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ಇಡೀ ರಾತ್ರಿ ವರ್ಕೌಟ್ ಮಾಡಿದ್ರಲ್ಲ, ಯಾತಕ್ಕೋಸ್ಕರ? ಅಂಥದ್ದು ಏನೇ ಇದ್ರೂ ಕೂಡ ಅದನ್ನ ಮುಂದಿನ ಹಂತದಲ್ಲಿ ವಿಚಾರಣೆ ಮಾಡಬಹುದಾಗಿತ್ತು. ಕೇವಲ ಆತ ಫೋನ್ ಮಾಡ್ತಾ ಇದ್ದ ಅನ್ನೋ ಒಂದೇ ಕಾರಣಕ್ಕೆ ಆತನಿಗೆ ಕಿಡ್ನಿ ನಿಷ್ಕ್ರಿಯ ಆಗಿ ಹೋಗುವ ಹಾಗೆ ಬೆಳೆದ್ರಲ್ಲ, ಏನು ತಪ್ಪು ಮಾಡಿದ್ದ ಆತ? ಸರಿನಾ ಇದು ಪೊಲೀಸರೇ ಅನ್ನೋ ಪ್ರಶ್ನೆಯನ್ನ ಆ ಕುಟುಂಬ ಎತ್ತುತ್ತಾ ಇದೆ. ಈ ಹುಡುಗ ತನ್ವೀರ್ನ ಕುಟುಂಬಸ್ಥರು ಇದೀಗ ನಮ್ ಜೊತೆ ಇದ್ದಾರೆ. ಹುಡುಗನ ಅಣ್ಣ ಮೊಹಮ್ಮದ್ ಮುಸವೀರ್ ನಮ್ ಜೊತೆ ಇದ್ದಾರೆ. ಹಾಗೇನೆ ಹುಡುಗನ ತಂದೆ ಮೊಹಮ್ಮದ್ ಅಫ್ಜಲ್ ನಮ್ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಬಹಳ ಬಹಳ ದುಃಖ ಆಗುತ್ತೆ. ಅಫ್ಜಲ್ ಅವ್ರಿಗೆ ನಾನು ಕೇಳ್ತಾ ಇರುವಂತದ್ದು, ಯಾತಕ್ಕೆ ಹೀಗಾಯ್ತು? ಏನ್ ನಡೀತು ಅವತ್ತು ಆಕ್ಚುಲಿ? ಅಫ್ಜಲ್ ಅವರೇ, ಅವತ್ತು ನಾವು ನಮ್ಮ ಮಗ ಇನ್ನೊಂದು ನಮ್ಮ ಅಟ್ಟಿ ಇರೋದ್ ಮಗ ಅವರಿಬ್ಬರು ಸೇರಿ ಆಚೆ ಹೋಗಿದ್ರು. ಹೋಗಿದ ತಕ್ಷಣ ನಾನು ಹಿಂದೆ ಫೋನ್ ಮಾಡಿದೆ, ನಾನು ಇಷ್ಟೊತ್ತಿಗೆ ಯಾಕಪ್ಪ ಹೋಗೋದು ಅಂತ. ಇಲ್ಲಪ್ಪ, ಅವ್ರಿಗೆ ಲೂಸ್ ಮೋಷನ್ ಆಗ್ತಾ ಇದೆ ಅಂತೆ ಅವ್ರ ಮನೆಯಲ್ಲಿ, ಯಾರಿಗೋ ಮಾತೆ ತಗೊಳ್ಬರೋಕೆ ಹೋಗ್ತಾ ಇದ್ದೀವಿ, ಜಲ್ದಿ ಬಂದ್ಬಿಡ್ತೀವಿ ಅಂತ ಅಷ್ಟೇ ಹೇಳಿದ್ದು. ಫೋನ್ ಆಫ್ ಆಗೋದು.
ಅವಾಗ. ಓಕೆ. ಆದ್ಮೇಲೆ ಅದು ಏನಾಗಿತ್ತು ನಮಗೆ ಗೊತ್ತೇ ಇಲ್ಲ. ಅದು ಬೆಳಿಗ್ಗೆ ನಮಗೆ ಗೊತ್ತಾಯ್ತು ಅದು ಈ ತರ ಆಯ್ತು ಅಂತ. ಹೋಗಿ ನೋಡಿದ್ರೆ ಅವನಿಗೆ ಗೊತ್ತಾಯ್ತು ಸರ್. ಬೆಳಗ್ಗೆ ಹೇಗೆ ಗೊತ್ತಾಯ್ತು? ಬೆಳಿಗ್ಗೆ ಇನ್ನೊಬ್ಬ ಮಗ ಇದ್ದಾನಲ್ಲ, ಅವ್ನ ತಂದೆ ಹುಡುಕ್ತಾ ಇದ್ರು. ಈ ಬೆಳಿಗ್ಗೆ 5 ಗಂಟೆ ಆಗುದ್ರು ಬಂದಿಲ್ವಲ್ಲ ಅಂತ. 5 ಗಂಟೆಲಿಂದ ಎಲ್ಲ ಇಬ್ಬರಿಗೂ ಹೊಡೆದಿದ್ದಾರ? ಇಬ್ಬರಿಗೆ ಹೊಡೆದಿಲ್ಲ, ಒಬ್ಬನಿಗೆ. ಅವನ ಹುಡುಗ ಹೆಸರು ದಾನಿಶ್ ಅಂತ, ನಮ್ಮ ಮೊಹಮ್ಮದ್ ಮುದಸ್ಸಿರ್ ಅಂತ, ಇವ್ರಿಗೆ ಮೊಹಮ್ಮದ್ ತನ್ವೀರ್ ಅಂತ. ಅವ್ರು ದಾನಿಶ್ ಅಂತ ಇದ್ದಾನಲ್ಲ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತು. ಅವನಿಗೆ ಆಚೆ ನಿಲ್ಲಿಸಿ ಇವ್ರಿಗೆ ಒಳಗಡೆ ಹಾಕಿ ಸಿಕ್ಕಾಬಿಟ್ಟೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಬೆಳಿಗ್ಗೆ ತಂದೆ ಆ ಹುಡುಗ ತಂದೆ ಹುಡ್ಕೊಂಡು ಹೋಗಿದ್ರಲ್ಲ, ಆಮೇಲೆ ಎಲ್ಲೂ ಸಿಗ್ತಾ ಇಲ್ವಲ್ಲ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಲ್ಲ ಅಂತ ಹೋದ್ರಂತೆ. ಹೋಗಿದ್ರೆ ಅಲ್ಲಿ ಇವ್ರ ಗಾಡಿ ಇತ್ತು ಅಲ್ಲಿ. ಆ ಗಾಡಿ ನೋಡ್ಬಿಟ್ಟು ಒಳಗಡೆ ಹೋಗಿದ್ರು ಅವರು. ಒಳಗಡೆ ಹೋಗಿದ್ರೆ ಆ ಹುಡುಗ ಅಲ್ಲೇ ನಿಂತಿದ್ದ. ಸರ್, ನಮ್ಮ ಕಂಪ್ಲೇಂಟ್ ಕೊಡೋಕೆ ಬಂದೆ ನಾನು, ನಮ್ಮ ಹುಡುಗ ಇಲ್ಲ ಅಂತ. ಇಲ್ಲೇ ಇದ್ದಾನೆ ನನ್ನ ಹುಡುಗ ಅಂತ. ಕಂಪ್ಲೇಂಟ್ ಕೊಡ್ರಿ ಅಂತ ಬದಲು ಕೇಳಿದ್ರಂತೆ. ಇಲ್ಲ, ಯಾಕೆ ಕಂಪ್ಲೇಂಟ್ ಕೊಡೋದು, ನಮ್ಮ ಹುಡುಗ ಇಲ್ಲೇ ಇದೆಯಲ್ಲ, ನಾನು ಗಾಡಿ ನೋಡ್ಕೊಂಡು ಒಳಗಡೆ ಬಂದೆ ಅಂತ ಹೇಳಿದ್ರಂತೆ. ಹೆಸರು ಏನಂತ ಕೇಳಿದ್ದಕ್ಕೆ ಫುಲ್ ಆಗಿ ಹೆಸರು ಮೊಹಮ್ಮದ್ ದಾನಿಶೋ ಏನಂತ ಹೇಳಿದ ತಕ್ಷಣ ಆ ಹುಡುಗನ ಒಳಗಡೆ ಕರ್ಕೊಂಡು ಹೋಗಿದ್ರು. ಮುಸ್ಫಿರ್ ಅವರೇ, ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ನಿಮ್ಮ ತಮ್ಮಗೆ ಹೀಗಾಗಿದೆ ಅಂತ? ಎಷ್ಟೊತ್ತಿಗೆ ಗೊತ್ತಾಯ್ತು? ಮತ್ತೆ ನೀವು ತಮ್ಮನ್ನ ನೋಡಿದ್ರೆ ಈಗ ಏನಿದೆ ಅವನ ಪರಿಸ್ಥಿತಿ? 9:30 10th ಏಪ್ರಿಲ್ಗೆ ನಮ್ಗೆ ಗೊತ್ತಾಯ್ತು. ಆವಾಗ ತನ್ವೀರ್ ಒಳಗಡೆ ಇದ್ದಾರೆ ಅಂತ. ಸ್ವಲ್ಪ ಸೋಷಿಯಲ್ ವರ್ಕರ್ಸ್ ಮತ್ತು ಬೇರೆಯವ್ರಿಗೆ ಸಪೋರ್ಟ್ ತಗೊಂಡ್ಬಿಟ್ಟು ನಾವು ತನ್ವೀರ್ಗೆ ತುಂಬಾ ಕಷ್ಟಪಟ್ಟು ನಾವು ಅವ್ರಿಗೆ ಮನೆಗೆ ತಂದಿದ್ರು. ಮನೆಗೆ ತಂದಾದ್ಮೇಲೆ ನಮಗೆ ಈ ತನ್ವೀರ್ ಸ್ಥಿತಿ 3-4 ದಿವಸ ನಮಗೆ ಗೊತ್ತಾಗಿಲ್ಲ ಇದು ತುಂಬಾ ಸೀರಿಯಸ್ ಇದೆ ಅಂತ. ಅವನಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಲೋಕಲ್ ಕ್ಲಿನಿಕ್ ಶಾಪ್ಗೆ ಹೋಗಿದ್ರು ನಾವು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ ತಗೊಂಡ್ ಬಂದ್ರು. ಆ ಟೈಮಲ್ಲೇನೆ ನನ್ನ ತನ್ವೀರ್ಗೆ ರೆಡ್ ಕಲರ್ ಹುಚ್ಚೆ ಬರ್ತಾ ಇತ್ತು. ಆಮೇಲೆ ಅಲ್ಲಿಂದ ಬೇರೆ ಒಳ್ಳೆ ಕ್ಲಿನಿಕ್ಗೆ ಹೋಗೋಣ ಅಂತ ನಾವು ಬಾಂಬೆ ಕ್ಲಿನಿಕ್ DJ ಹಳ್ಳಿಗೆ ಹೋಗಿದ್ರು. ಅವರಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರಿಗೆ 2 ದಿವಸ ಟ್ಯಾಬ್ಲೆಟ್ ಕೊಟ್ಟು ಅವ್ರಿಗೆ ಹೇಳಿದ್ರು, ಇದಲ್ಲಿ ಕಮ್ಮಿ ಆಗಿಲ್ಲ ಅಂದ್ರೆ ನೀವು ಟೆಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆ ರಾತ್ರಿನೇ ನಮ್ಗೆ ತುಂಬಾ ಕಷ್ಟ ಪಡ್ತಾ ಇದ್ದ. ಅವನಿಗೆ 3 ದಿವಸ ಆಯ್ತು ಇದು ಮತ್ತು ಟಾಯ್ಲೆಟ್ ಮಾಡಿ 3 ದಿವಸ ಆಗಿತ್ತು. ನಮ್ಗೆ ತುಂಬಾ ಭಯ ಆಯ್ತು. ಅದಕ್ಕೆ ನೆಕ್ಸ್ಟ್ ದಿನ ನಾವು ಶಿಫಾ ಹಾಸ್ಪಿಟಲ್ಗೆ ಹೋಗಿದ್ರು. ಅದು ಲಾಸ್ಟ್ ವೀಕ್ ಟ್ಯೂಸ್ಡೇ ನಾವು ಶಿಫಾ ಹಾಸ್ಪಿಟಲ್ಗೆ ಹೋಗಿದ್ರು. ಅಲ್ಲಿ ಡಾಕ್ಟರ್ಗೆ ಎಲ್ಲ ಸ್ಥಿತಿ ಹೇಳಿದ್ರು ನಾವು. ಆಮೇಲೆ ಡಾಕ್ಟರ್ ಅವರು ಸ್ವಲ್ಪ ಸೀರಿಯಸ್ ತಗೊಂಡು ಎಲ್ಲ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಮುಸ್ಫಿರ್ ಅವರೇ, ನಿಜಕ್ಕೂ ಆತಂಕ ಆಗುತ್ತೆ ಮತ್ತು ಸಾಕಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಯಾತಕ್ಕೋಸ್ಕರ ಪೊಲೀಸರು ಇಷ್ಟೊಂದು ಹೊಡಿತಾರೆ? ಇದ್ದಕ್ಕಿದ್ದಾಗೆ ಫೋನ್ ನಲ್ಲಿ ಮಾತನಾಡ್ತಾ ಇದ್ದಂತ ಹುಡುಗನ ಎತ್ತಾಕೊಂಡೋಗಿ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಆತನ ಜೀವಕ್ಕೆ ಎರವಾಗುವ ಪರಿಸ್ಥಿತಿ ಬರುತ್ತೆ. ವೈ? ಶಿಕ್ಷಕರಾಗಬಿಟ್ರೆ ಸಮಾಜ ಎಲ್ಲಿ ಹೋಗುತ್ತೆ? ಇನ್ಯಾರ ಕಡೆ ನೋಡ್ಬೇಕು ಸಮಾಜ? ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ DV ಗುರುಪ್ರಸಾದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ತನ್ವೀರ್ ವಿಚಾರ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಆತನ ಕಿಡ್ನಿ ಹೊರಟೋಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಆ ಮಟ್ಟಿಗೆ ಆತನ ಮೇಲೆ ವಿನಾಕಾರಣ ವರ್ಕೌಟ್ ಮಾಡಲಾಗಿದೆ. ಯಾತಕ್ಕೆ ಹೀಗೆ ಮಾಡಿದ್ದಾರೆ ಇದುವರೆಗೂ ಕೂಡ ಕಾರಣನೇ ಗೊತ್ತಿಲ್ಲ. ಹೀಗೆ ಮಾಡ್ಬೋದಾ ಸರ್ ಪೊಲೀಸರು? ಸರಿನಾ ಇದು? ಪೊಲೀಸ್ ಅವರು ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ರೂಲ್ಸ್ ಅಲ್ಲೂ ಈ ತರ ಹೇಳ್ತಾರೆ, ಸಾರ್ವಜನಿಕರ ಜೊತೆ ನಯ ವಿನಯದಿಂದ ನಡ್ಕೋಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಇರುವಾಗ ಅತ್ಯಂತ ಹುಷಾರಾಗಿ ನಡ್ಕೋಬೇಕು ಅಂತ ಎಲ್ರೂ ಹೇಳೋದೆ. ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಗೆ ಥಳಿಸೋದು ಸರಿಯಲ್ಲ. ಅವನಿಗೆ ಇಲಾಖೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅವನ ಮೇಲೆ ಏನ್ ಆಕ್ಷನ್ ತಗೊಳ್ಳುತ್ತದೆ. ಆದ್ರೆ ಇದಕ್ಕೆ ಇನ್ನೂ ಒಂದು ಕಾರಣ ಇರಬಹುದು. ಅದನ್ನ ಇದು ಇರಬಹುದು, ಇಲ್ದೇದ್ರು ಇರಬಹುದು. ಸಾಮಾನ್ಯವಾಗಿ ಪೊಲೀಸರು 24 ಗಂಟೆನೂ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಸಾಕಷ್ಟು ಒತ್ತಡಗಳಿರುತ್ತೆ. ಈ ಒತ್ತಡದ ಪ್ರಭಾವದಿಂದ ಅವ್ರೇನಾದ್ರು ಮನಸ್ಥಿಮಿತ ಕಳೆದುಕೊಂಡು ಈ ತರ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಆ ಒತ್ತಡ ಹೇಳಿ ಹೊಯ್ಸಳ ಕರ್ಸಿ ಸ್ಟೇಷನ್ ಕರ್ಕೊಂಡು ಹೋಗಿ 2 ದಿನ ಫುಲ್ ವರ್ಕೌಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಆ ರೀತಿ ಆದ್ರೆ 2 ವಿಷಯ ಮಾಡಬಹುದು. ಆ ಪೊಲೀಸ್ ಅಧಿಕಾರಿ ವಿರುದ್ಧ ಅವರ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಬಹುದು. ಎರಡನೇದು
ಆ ಯಾರು ಪೊಲೀಸ್ ಅಧಿಕಾರಿ ಮಾಡಿದ್ದಾರೆ ಅವರ ಮೇಲೆ ಕೋರ್ಟ್ ನಲ್ಲಿ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದು. ಯಾಕಿಂತ ಕ್ರೌರ್ಯ ಕೇಳಿದು ಬಿಡ್ತಾರೆ ಪೊಲೀಸರು ಅಂತ ಸರ್, ಇವ್ರಿಗೆ ಶಿಕ್ಷೆ ಇಲ್ವಾ? ಖಂಡಿತ ಇದೆ, ಯಾಕೆ ಶಿಕ್ಷೆ ಇಲ್ಲ? ಅವರು ಪೊಲೀಸರು ಕೂಡ ಸಾರ್ವಜನಿಕರೇ, ಅವ್ರಿಗೂ ಕಾನೂನು ಅನ್ವಯಿಸುತ್ತೆ. ಸಾರ್ವಜನಿಕರಿಗೆ ಏನ್ ಕಾನೂನು ಅನ್ವಯಿಸುತ್ತೆ, ಪೊಲೀಸರಿಗೂ ಅನ್ವಯಿಸುತ್ತೆ. ಪೊಲೀಸರು ಈ ರೀತಿ ಮಾಡಿದ್ದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಬಹುದು. ಆಲ್ ರೈಟ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಮೊಹಮ್ಮದ್ ಮುಸವೀರ್ ಅವರು ಏನ್ ಹೇಳಕ್ ಬಯಸ್ತೀರಿ? ಇದು ಎರಡು ಪೊಲೀಸ್ ಆಫೀಸರ್ ಇಲ್ಲ, ಆಕ್ಚುಲಿ ಕಂಪ್ಲೀಟ್ ನೈಟ್ ವರ್ಕೌಟ್ ಮಾಡಿರೋದು 9 ಪೊಲೀಸ್ ಆಫೀಸರ್ಸ್ ವರ್ಕೌಟ್ ಮಾಡಿದ್ದಾರೆ. ಅವರೆಲ್ಲ ಶಿಕ್ಷೆ ಆಗಿಸ್ಬೇಕು ಅಂತ ನಾವು ಹೇಳ್ಕೊಂತೀವಿ. ಮತ್ತು ಅವ್ರಿಗೆ ಕೇಸಸ್ ಹಾಕಿರೋದು ಚಿಕ್ಕ ಕೇಸಸ್ಗಳು ಹಾಕಿದ್ದಾರೆ, ಸ್ಟೇಷನ್ ಬೆಲ್ ಕೇಸಸ್ ಹಾಕಿದ್ದಾರೆ. ನಾವು ಅವ್ರಿಗೆ ಏನು ಕಾನೂನು ಪರವಾಗಿ ಏನು ಕೇಸ್ ಆಗಬೇಕು, ಕಠಿಣ ಕೇಸ್ ಆಗಬೇಕು ಅಂತ ನಾವು ಕೇಳ್ಕೊಂತೀವಿ. ಅದಾದ್ಮೇಲೆ ನನ್ನ ತಮ್ಮ ತುಂಬಾ ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡ ವೀಕ್ಷಕರೇ, ಈ ಸ್ಟೋರಿಯನ್ನ ಹೈಲೈಟ್ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಕೂಡ ಇದೆ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ವಿ ಆರ್ ನಾಟ್ ಲಿವಿಂಗ್ ಇನ್ ಎ ಬಾರ್ಬಾರಿಕ್ ಸೊಸೈಟಿ. ಸೊ ಪೊಲೀಸರು ಈ ವ್ಯವಸ್ಥೆಗೆ ಅನುಗುಣವಾಗಿ ತಮ್ಮ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಬೇಕೇ ಹೊರತು ಯಾರು ಇಲ್ಲಿ ದೇವಮಾನವರಲ್ಲ, ಯಾರು ಮೇಲಲ್ಲ. ಸೊ ಅದೇನು ಪ್ರೊಸೀಜರ್ ಇದೆ ಆ ತರ ನಡ್ಕೋಬೇಕು. ಇಲ್ಲದೆ ಹೋದ್ರೆ ನಾವಂತೂ ನಮ್ಮ ಕರ್ತವ್ಯ ಮಾಡೇ ಮಾಡ್ತೀವಿ. ಬೀಯಿಂಗ್ ವಾಚ್ ಡಾಗ್ಸ್ ಆಫ್ ಡೆಮಾಕ್ರಸಿ. ಸೊ ಪ್ಲೀಸ್ ಬಿ ಅವೇರ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.